ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸ್ಕೂಲ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ಇವತ್ತು ನಾವೇನು ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಹೊಸದಾಗಿ ಯಾರ್ಯಾರು ಬಂದಿದ್ದವರು ಅವ್ರಿಗೆಲ್ಲ ಬಿಗಿನರ್ಸ್ಗೆ ಟ್ರೈನಿಂಗ್ ಮಂತೆ ಇನ್ನೂ ಬಂದು 2 ವರ್ಷ 2 ತಿಂಗಳು ಅಥವಾ 3 ತಿಂಗಳು ಆಗಿರೋರಿಗೂ ಕೂಡ ಇದು ಒಂದು ಟಿಪ್ಸ್ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಟಿಪ್ಸ್ ಮೀನ್ಸ್ ಇದೊಂದು ಪಾಯಿಂಟ್ಸ್ಗಳಾಗಿರುತ್ತೆ ಸ್ನೇಹಿತರೆ. ಎಲ್ಲರೂ ಪ್ರತಿಯೊಬ್ಬರು ಕೂಡ ವೀಡಿಯೋನ ಸ್ಕಿಪ್ ಮಾಡದೇ ಕೊನೆವರೆಗೂ ವೀಡಿಯೋ ನೋಡಬೇಕು ಅಂತ ಕೇಳ್ಕೊಳ್ತಾ ಸ್ನೇಹಿತರೆ, ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಹೇಳ್ತಾ ಇದ್ದೀನಿ, ಎಲ್ಲರೂ ಓಪನ್ ಮೈಂಡ್ ಸೆಟ್ಟಿಂದ ಕೂತ್ಕೋಬೇಕು ಅಂತ. ಹಾಗೆ ಪ್ರತಿಯೊಬ್ಬರೂ ಕೂಡ ಒಂದು ಪೇಪರ್ ಮತ್ತು ಪೆನ್ನನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ಟಿಪ್ಸ್ನ ಬರ್ಕೊಳ್ಳಿಕ್ಕೆ ರೆಡಿಯಾಗಿರಬೇಕು ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ ಮುಂದಿನ ವೀಡಿಯೋಗೆ ಹೋಗೋಣ. ವಿಡಿಯೋಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಯಾರ್ಯಾರು ಹೊಸದಾಗಿ ಬಂದಿದ್ದಾರೆ ನನ್ನ ಚಾನಲ್ಗೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಈ ಚಾನಲ್ ಏನು ಸಿಗುತ್ತೆ ಅಂದರೆ ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಬಗ್ಗೆ ನಿಮಗೆ ಆದಂತಹ ಟಿಪ್ಸ್ಗಳು ಮತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗಿರುವಂಥವ್ರದ್ದು ಇಂಟರ್ವ್ಯೂಗಳು ಪ್ರತಿಯೊಂದು ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ ನಾವು ಇವತ್ತಿನ ತಿಳ್ಕೊಬೇಕಾಗಿರೋ ಟಾಪಿಕ್ಗೆ ಹೋಗೋಣ ಸ್ನೇಹಿತರೆ. ನಾನು ಮೊದಲೇ ಹೇಳಿದಾಗೆ ಸ್ನೇಹಿತರೆ, ಪ್ರತಿಯೊಬ್ಬರು ಪೆನ್ನು ಮತ್ತು ಡೈರಿನ ರೆಡಿ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಮೊದಲನೇ ಟಿಪ್ಸ್ ಬಂದು ಫಾಲೋ ಯುವರ್ ಪ್ಯಾಷನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಪ್ಯಾಷನ್ ಅಂತ ಅಂದರೆ ಏನು? ಭಾವನೆ ಮತ್ತು ಇನ್ನೊಂದು ಉತ್ಸಾಹ ಅಂತ ಕರಿತೀವಿ ಸ್ನೇಹಿತರೆ. ತುಂಬ ಜನ ಅವರ ಪ್ಯಾಷನ್ನ ಫಾಲೋ ಮಾಡೋದು ಬಿಟ್ಟು ತುಂಬ ಜನ ಸಾಕಷ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳು, ಸಾಕಷ್ಟು ನೆಟ್ವರ್ಕರ್ಗಳು ಬಂದು ನಮ್ಮನ್ನು ಕೇಳ್ತಾ ಇರ್ತಾರೆ, ಹಿಂಸೆ ಕೊಡ್ತಾ ಇರ್ತಾರೆ. ನಾವು ಯಾವ ರೀತಿ ಅವರಿಗೆ ಬರಲಿಕ್ಕೆ ಆಗಲ್ಲ ಅಂತ ಹೇಳಲಿಕ್ಕೆ ಬಿಟ್ಟು, ನಾವು ಬರ್ತೀವಿ, ನಾವು ಮಾಡ್ತೀವಿ ಅಂತ ಹೇಳಿ ಈ ಕಂಪನಿಗೆ ತುಂಬ ಜನ ಜಾಯ್ನ್ ಆಗಿರೋರು ಇರ್ತಾರೆ. ನಮ್ಮ ಪ್ಯಾಷನ್ನ ನಾವು ಫಾಲೋ ಮಾಡ್ದೇ, ಯಾಕಂದರೆ ಸ್ನೇಹಿತರೆ ನಮ್ಮ ಪ್ಯಾಷನ್ನ ನಾವು ಫಾಲೋ ಮಾಡ್ಕೊಂಡು ಹೋದರೆ ಮಾತ್ರ ಸ್ನೇಹಿತರೆ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಲಿ ಅಂತ ಅಲ್ಲ, ಬೇರೆ ಇಂಡಸ್ಟ್ರಿಯಲ್ಲೂ ಕೂಡ ನಾವು ಸಕ್ಸಸ್ ಆಗಲಿಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿ ನಮ್ಮ ಪ್ಯಾಷನ್ ಏನಿದೆ ಅಂತ ನಾವು ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರೆ. ಉದಾಹರಣೆಗೆ ನನ್ನ ಪ್ಯಾಷನ್ ಬಂದು ನಾನು ಒಬ್ಬ ಮೋಟಿವೇಶನಲ್ ಸ್ಪೀಚರ್ ಆಗಬೇಕು ಅಂತ ಇತ್ತು. ಎರಡನೇದು ಬಂದು ನಾನು ಒಬ್ಬ ಟ್ರೈನರ್ ಆಗಬೇಕು ಅಂತ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು ನನ್ನ ಪ್ಯಾಷನ್ ಮೇಲೆ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನ ನಾನು ಮೂವ್ ಮಾಡ್ತಾಯಿದ್ದೀನಿ. ತುಂಬ ಕಂಪನಿಗಳಲ್ಲಿ ಏನಂದರೆ ಅವರವರ ಪ್ಯಾಷನ್ಗಳಿಗೆ ವರ್ಕ್ ಮಾಡಿಸೋದು ಬಿಟ್ಟು ತಮ್ಮ ಕಂಪನಿಲಿ ಏನಿದೆ ವರ್ಕ್ ಅದಕ್ಕೋಸ್ಕರ ವರ್ಕ್ ಮಾಡಿಸ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಏನಂದರೆ, ನಿಮ್ಮ ಪ್ಯಾಷನ್ನ ನೀವು ಫಾಲೋ ಮಾಡಿಕೊಂಡು ನಿಮ್ಮ ಪ್ಯಾಷನ್ಗೋಸ್ಕರ ವರ್ಕ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಎರಡನೇ ಟಿಪ್ಸ್ ಬಂದು ಸ್ನೇಹಿತರೆ, ನೋ ದ ಪ್ರಾಡಕ್ಟ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಅಂತ ಕರಿತೀವಿ ಸ್ನೇಹಿತರೆ. ಹಂಗಂದ್ರೇನು? ಕಂಪನಿಯ ಪ್ರಾಡಕ್ಟ್ ಬಗ್ಗೆ ನಾವು ಇನ್ಸೈಡ್ ಒಳಗೆ ಮತ್ತು ಹೊರಗೆ ಕೂಡ ನಾವು ತಿಳ್ಕೊಂಡಿರಬೇಕಾಗಿರುತ್ತೆ ಸ್ನೇಹಿತರೆ. ಯಾಕಂದರೆ ನಾವು ಫೀಲ್ಡ್ಗೆ ಹೋದಾಗ ಮೀನ್ಸ್ ನಾವು ವರ್ಕ್ಗೆ ಹೋದಾಗ ಒಂದು ಪ್ರಾಡಕ್ಟ್ ಬಗ್ಗೆ ನಾನೊಬ್ಬ ವ್ಯಕ್ತಿಗೆ ಪ್ರಮೋಟ್ ಮಾಡಬೇಕು ಅಂದರೆ ಒಳ ಅರ್ಥ ಮತ್ತು ಒಳಗೇನೆ ಏನಿದೆ, ಹೊರಗಡೆ ಏನೇನಿದೆ ಉಪಯೋಗಗಳು ಅಂತ ನಾವು ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರೆ. ಒಬ್ಬ ದಪ್ಪ ಆಗುವಂತಹ ವ್ಯಕ್ತಿಗೆ ಹೋಗಿ ನಾವು ಸಣ್ಣ ಆಗುವಂತಹ ಪ್ರಾಡಕ್ಟ್ ನಾವು ಪ್ರಮೋಟ್ ಮಾಡಲಿಕ್ಕಾಗಲ್ಲ. ಆ ವ್ಯಕ್ತಿ ನಮ್ಮ ಕಂಪನಿ ಮತ್ತು ನಮ್ಮ ಪ್ರಾಡಕ್ಟ್ ಮೇಲೆ ಇಷ್ಟಪಡಲಿಲ್ಲ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನಾನು ಏನಂತ ಹೇಳೋದು ಅಂದರೆ, ಸೆಕೆಂಡ್ ಟಿಪ್ಸ್ ಬಂದು ನಿಮಗೆ ನೋ ದ ಪ್ರಾಡಕ್ಟ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ಪ್ರಾಡಕ್ಟ್ನ ಒಳಗೆ ಮತ್ತು ಹೊರಗೆ ನೀವು ಟ್ರೈನಿಂಗ್ಗಳನ್ನ, ಕಂಪನಿ ಕೊಡುವಂತಹ ಟ್ರೈನಿಂಗ್ಗಳನ್ನ, ಕಂಪನಿ ಹೇಳುವಂತಹ ಪ್ರತಿಯೊಂದು ಅರ್ಥಗಳನ್ನ, ಏನೇನು ಉಪಯೋಗಗಳಿದೆ ಅಂತ ತಿಳ್ಕೊಂಡು ನೀವು ಮುಂದೆ ಫೀಲ್ಡ್ಗೆ ಅಥವಾ ನಿಮ್ಮ ಬಿಸ್ನೆಸ್ ಬೂಮಪ್ ಮಾಡಲಿಕ್ಕೆ, ವರ್ಕ್ ಮಾಡಲಿಕ್ಕೆ ನೀವು ಸ್ಟಾರ್ಟ್ ಮಾಡ್ಬೋದು ಅಂತ ಸೆಕೆಂಡ್ ಟಿಪ್ಸ್ನ ಕೊಡ್ತಾಯಿದ್ದೀನಿ ಸ್ನೇಹಿತರೆ ನಾನು. ಮೂರನೇ ಟಿಪ್ ಬಂದು ಸ್ನೇಹಿತರೆ, ನಿಮಗೆ ಎಕ್ಸ್ಪೆಂಡ್ ಯುವರ್ ನೆಟ್ವರ್ಕ್ ಅಂತ ಹೇಳ್ತೀವಿ ಸ್ನೇಹಿತರೆ. ಯಾಕಂದರೆ ನೀವೆಲ್ಲರೂ ಒಂದು ಚೌಕಟ್ಟಿನಲ್ಲಿ ಇರ್ತೀರ ಸ್ನೇಹಿತರೆ. ಆ ಚೌಕಟ್ಟು ಏನಂದರೆ ಸ್ನೇಹಿತರು ಮತ್ತು ಕುಟುಂಬದವರು, ಈ ಎರಡು ಚೌಕಟ್ಟಿನ ಒಳಗಡೆ ಮಾತ್ರ ಇರ್ತೀರ ಸ್ನೇಹಿತರೆ. ಯಾಕಂದರೆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಅಥವಾ ಒಬ್ಬ ನೆಟ್ವರ್ಕರ್ ಅಂದರೆ ಜನರಿಂದ ಜನರಿಗಾಗಿ ಜನರೊಳಗೇ ಇರುವಂತಹ ಒಂದು ಬಿಸ್ನೆಸ್ಸೇ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಆ ಚೌಕಟ್ಟನ್ನು ಬಿಟ್ಟು ನೀವು ನಿಮ್ಮ ನೆಟ್ವರ್ಕ್ನ ಎಕ್ಸ್ಪೆಂಡ್ ಮಾಡೋದ್ರಿಂದ ಸ್ನೇಹಿತರೆ ನಿಮ್ಮ ನೆಟ್ವರ್ಕ್ ಕೂಡ ಬೆಳೀತಾ ಹೋಗುತ್ತೆ. ಹಾಗೆ ನಿಮ್ಮ ಬಿಸ್ನೆಸ್ಸು ಕೂಡ ಬೂಮಪ್ ಆಗುತ್ತೆ, ಬಿಸ್ನೆಸ್ಸು ಕೂಡ ಹೈಲಿ ಸಕ್ಸಸ್ಫುಲಿ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಏನಂದರೆ ಒಂದು ನಮ್ಮ ಸ್ನೇಹಿತರಿಗೆ ಹೇಳಿರ್ತೀವಿ ಮತ್ತು ನಮ್ಮ ಕುಟುಂಬದವ್ರಿಗೆ ಹೇಳಿರ್ತೀವಿ, ಇಬ್ಬರೂ ಕೂಡ ಒಂದು ಟೈಮ್ ನೋಡಿ ಮತ್ತೆ ಇನ್ನೊಂದು ಟೈಮ್ ತೊಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಮೂಲಕ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂದರೆ, ಒಂದು ಕಮರ್ಷಿಯಲ್ ಮಾರ್ಕೆಟಿಂಗ್ ಮತ್ತು ಇನ್ನೊಂದು ನೆಟ್ವರ್ಕ್ ಮಾರ್ಕೆಟಿಂಗು ನಿಮಗೆ ವ್ಯತ್ಯಾಸ ಆಲ್ರೆಡಿ ಗೊತ್ತಿರುತ್ತೆ ಸ್ನೇಹಿತರೆ. ಸಾಂಪ್ರದಾಯಬದ್ಧ ಮಾರುಕಟ್ಟೆ, ಒಬ್ಬ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ನಂಬಿಕೊಂಡು ಅಥವಾ 100 ಜನ ವ್ಯಕ್ತಿನ ನಂಬಿಕೊಂಡು ಅವನು ಬಿಸ್ನೆಸ್ನ ಓಪನ್ ಮಾಡಲಿರಲ್ಲ ಸ್ನೇಹಿತರೆ. ಈ 100 ಜನನು ಬಂದು ತೊಗೊಂಡಿಲ್ಲ ಅಂದರೆ 100ನೇ ಒಂದೇವನು ಬಂದು ತೊಗೊಳ್ತಾನೆ ಅಂತ ಹೇಳ್ಕೊಂಡು ಅವ ವ್ಯಕ್ತಿ ಹೇಳಿರ್ತಾನೆ ಸ್ನೇಹಿತರೆ. ಅದೇ ರೀತಿ ನಾವು ನೆಟ್ವರ್ಕರು ಕೂಡ ಇವತ್ತು ನಮ್ಮ ಸ್ನೇಹಿತರು ಬಂದಿಲ್ಲ, ನಮ್ಮ ಕುಟುಂಬದವರು ಬಂದಿಲ್ಲ ಅಂತ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ನ ನಾವು ತುಂಬ ಜನ
ಹಿಂಜರಿತಾ ಇದ್ದಾರೆ. ಇನ್ನು ತುಂಬ ಜನ ಬಿಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಹೇಳೋದು ಎಕ್ಸ್ಪೆಂಡ್ ಯುವರ್ ನೆಟ್ವರ್ಕ್. ನಿಮ್ಮ ನೆಟ್ವರ್ಕ್ನ ನೀವು ಎಕ್ಸ್ಪೆಂಡ್ ಮಾಡಿಕೊಂಡು ನಿಮ್ಮ ಹಾಕಿರುವಂತಹ ಚೌಕಟ್ಟಿಂದ ನೀವು ಹೊರಗಡೆ ಬಂದು ವರ್ಕ್ನ ಮಾಡ್ಕೊಂಡು ಹೋಗ್ತಾರೆ. ನೀವು ಕಂಪನಿಲಿ ಬೇಗ ಹೈಲಿ ಸಕ್ಸಸ್ಫುಲಿ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನನ್ನ 3ನೆಯ ಟಿಪ್ ಬಂದು ಎಕ್ಸ್ಪೆಂಡ್ ಯುವರ್ ನೆಟ್ವರ್ಕ್ ಅಂತ ಸ್ನೇಹಿತರೆ. 4ನೇ ಪಾಯಿಂಟ್ ಬಂದು ಸ್ನೇಹಿತರೆ, ಯು ನೀಡ್ ಎ ಬೌಂಡ್ರೀಸ್ ಅಂತ ಇರುತ್ತೆ ಸ್ನೇಹಿತರೆ. ನನ್ನನ್ನು ನೀವು ತಪ್ಪಾಗಿ ತಿಳ್ಕೊಬಾರ್ದು ಸ್ನೇಹಿತರೆ. ಫಸ್ಟ್ ಹೇಳ್ತೀನಿ, ನಾನು ನಿಮ್ಮ ಬೌಂಡ್ರಿ ಬಿಟ್ಟು ಹೊರಗಡೆ ಬರಬೇಕು, ನೀವು ಒಂದು ಚೌಕಟ್ಟಿಂದ ಹೊರಗಡೆ ಬರಬೇಕು ಅಂತ, ಮತ್ತೆ ನಾನು ನೀವೊಂದು ಬೌಂಡ್ರಿ ಹಾಕೋಬೇಕು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಆದರೆ ಅದರಲ್ಲಿರುವಂತಹ ಅರ್ಥನೇ ಬೇರೆ, ಇದರಲ್ಲಿರುವಂತಹ ಅರ್ಥನೇ ಬೇರೆ ಸ್ನೇಹಿತರೆ. ಯು ನೀಡ್ ಎ ಬೌಂಡ್ರೀಸ್ ಅಂತ ಅಂದರೆ ನೀವು ಒಂದು ಬೌಂಡ್ರಿ ಮೀನ್ಸ್ ಒಂದು ಸರ್ಕಲ್ನ ನೀವು ಸೃಷ್ಟಿ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ನಾನು ಫಸ್ಟ್ ಚಾಪ್ಟ್ರಲ್ಲೇ ಹೇಳಿದ್ದೀನಿ ನಿಮಗೆ. ಫಸ್ಟ್ ಚಾಪ್ಟ್ರಲ್ಲೇ ಒಂದು ಕ್ಯಾಲೆಂಡರ್ನ ನೀವು ಸೃಷ್ಟಿ ಮಾಡ್ಕೋಬೇಕಾಗಿರುತ್ತೆ. ಒಬ್ಬ ನೆಟ್ವರ್ಕರ್ ಅಂದಮೇಲೆ ಒಂದು ಕ್ಯಾಲೆಂಡರ್ನ ಸೃಷ್ಟಿ ಮಾಡ್ಕೋಬೇಕಾಗಿರುತ್ತೆ ಅಂತ. ಅದೇ ರೀತಿ ಸ್ನೇಹಿತರೆ, ನೀವು ಒಂದು ಕ್ಯಾಲೆಂಡರ್ನ ನೀವು ಸೃಷ್ಟಿ ಮಾಡ್ಕೊಂಡಿದ್ರೆ ಏನಂದರೆ ಒಬ್ಬ ಪಾರ್ಟ್ ಟೈಮರ್ಗೆ ಗೊತ್ತಾಗಿರೋದಿಲ್ಲ ಸ್ನೇಹಿತರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಲಿ ಎಷ್ಟು ಟೈಮ್ ಫ್ರೀಡಮ್ ಇದೆ ಅಂತ. ಯಾವ ವ್ಯಕ್ತಿ ಫುಲ್ ಟೈಮಾಗಿ ವರ್ಕ್ ತೊಗೊಂಡಿರ್ತಾನೆ ಆ ವ್ಯಕ್ತಿಗೆ ಮಾತ್ರ ಅವ್ರಿಗೆ ಗೊತ್ತಾಗಿರುತ್ತೆ ಸ್ನೇಹಿತರೆ ಎಷ್ಟು ಟೈಮ್ ಫ್ರೀಡಮ್ ಇದೆ ಅಂತ. ಪಾರ್ಟ್ ಟೈಮ್ ಆಗಿ ತೊಗೊಂಡಿರೋ ವ್ಯಕ್ತಿ ಮೈಂಡಲ್ಲಿ ಏನಂತ ಇರುತ್ತೆ ಅಂದರೆ, ಏನು ನಾನು ಅಲ್ಲೂ ವರ್ಕ್ ಮಾಡ್ಕೊಬಂದು ಇಲ್ಲೂ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಟೈಮ್ ಫ್ರೀಡಮೇ ಇಲ್ವಲ್ಲ, ನನಗೆ ಒಂದು ಸ್ವಲ್ಪನೂ ಫ್ರೀಡಮೇ ಇರಲ್ವಲ್ಲ ಅಂತ. ಸೊ ಅದಕ್ಕೋಸ್ಕರ ಸ್ನೇಹಿತರೆ ನಾವು ಹೇಳ್ತಿರೋದು ಯು ನೀಡ್ ಎ ಬೌಂಡ್ರೀಸ್ ಅಂತ. ಒಂದು ಚೌಕಟ್ಟನ್ನ, ಒಂದು ಸರ್ಕಲ್ನ ಸೃಷ್ಟಿ ಮಾಡಿಕೊಂಡು ಆ ಸರ್ಕಲ್ಗೆ ನೀವು ಒಂದು ಕ್ಯಾಲೆಂಡರ್ನ ಸೃಷ್ಟಿ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಏನಂತ ಅಂದರೆ, ನೀವು ಮಾರ್ನಿಂಗ್ 6 to ಫಸ್ಟ್ ಶಿಫ್ಟ್ ಇದ್ದೀರಾ ಅಂದರೆ 6 to 2 ಇರುತ್ತೆ. ನೀವು 2 ಗಂಟೆಗೆ ಮನೆಗೆ ಬರ್ತಾ ಇದ್ದೀರಾ ಅಂದರೆ 2 ರಿಂದ 3 ನಿಮಗೆ ರೆಸ್ಟ್ ಮಾಡಿ, ಊಟ ತಿಂಡಿ ಮಾಡಿ, ಏನು ಮಕ್ಕಳ ಜೊತೆ ಆಗಲಿ ಫ್ರೆಂಡ್ಸ್ ಜೊತೆ ಆಗಲಿ 1 hour ಟೈಮ್ ಸ್ಪೆಂಡ್ ಮಾಡ್ತೀರಾ. ಸೆಕೆಂಡ್ ಬಂದು ಸ್ನೇಹಿತರೆ, ನೀವು 3 ಗಂಟೆಗೆ ಮುಗೀತು ಅಂದರೆ 3 ರಿಂದ 4, 4 ರಿಂದ 5, 5 ರಿಂದ 6 ಈ 3 ಅವರ್ ಏನು ಮಾಡ್ತೀರ ಅಂದರೆ ಸ್ನೇಹಿತರೆ, ನೀವು ಇನ್ವಿಟೇಷನ್ ಕಾಲ್ ಮಾಡೋದಾಗಲಿ, ನಿಮ್ಮ ಟೀಮ್ ಜೊತೆಗೆ ನೀವು ಮಾತಾಡೋದು, ನಿಮ್ಮ ಡೌನ್ಲೈನ್ ಜೊತೆಗೆ ಇಲ್ಲ ನಿಮ್ಮ ಡೌನ್ಲೈನ್ಗಳಿಗೆ ಟ್ರೈನಿಂಗ್ ಕೊಡೋದಾಗಲಿ ಮಾಡ್ತಿರ್ತೀರ ಸ್ನೇಹಿತರೆ 3 ಅವರು. ಮತ್ತು 6ಗೆ ಮುಗೀತು ಅಂದರೆ 6 to 8 ಇರುತ್ತೆ. ನಿಮ್ಮ ಟಾಪ್ ಅಪ್ಲೈನ್ಗಳಿಂದ, ನಿಮ್ಮ ಟಾಪ್ ಲೀಡರ್ಗಳಿಂದ, ಕಂಪ್ನಿಗಳಿಂದ ನೀವು ಒಂದು ಪ್ರೊವೈಡ್ ಮಾಡ್ಕೋಬೇಕಾಗಿರುತ್ತೆ ಟ್ರೈನಿಂಗ್ನ. ಅದಾದಮೇಲೆ ಸ್ನೇಹಿತರೆ, ನೀವು ದಿನನಿತ್ಯ ವರ್ಕ್ ಮಾಡ್ಕೊಂಡು ಹೋಗ್ಬೋದು ಬಾಕಿ ಟೈಮಲ್ಲಿ. ಈ ಥರ ನೀವು ಬೌಂಡ್ರಿ ಹಾಕ್ಕೊಂಡು ಒಂದು ಸರ್ಕಲ್ ಹಾಕ್ಕೊಂಡು ನೀವು ಕ್ಯಾಲೆಂಡರ್ನ ಸೃಷ್ಟಿ ಮಾಡಿಕೊಂಡು ವರ್ಕ್ ಮಾಡ್ಕೊಂಡು ಹೋಗ್ತಾ ಇರೋ ಸ್ನೇಹಿತರೆ, ನೀವು ಕೂಡ ಬೇಗ ಇಲ್ಲಿ ಸಕ್ಸಸ್ಫುಲ್ಲಿ ಆಗ್ಬೋದು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ನಾನು ಈ 4 ಟಿಪ್ಸ್ನ ಈ ಫಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದು ಯಾವ ಟಿಪ್ಸ್ ಅಂತ ಅಂದರೆ, ಫಸ್ಟು ಒಂದೊಂದಾಗಿ ಬರೆದುಕೊಳ್ಳಿಕ್ಕೆ ನೀವು ರೆಡಿಯಾಗಿ. ಒಂದು, ಫಾಲೋ ಯುವರ್ ಪ್ಯಾಷನ್. 2ನೇದು ಬಂದು ನೋ ದ ಪ್ರಾಡಕ್ಟ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್. 3ನೇದು ಬಂದು ಎಕ್ಸ್ಪೆಂಡ್ ಯುವರ್ ನೆಟ್ವರ್ಕ್. 4ನೇದು ಬಂದು ಯು ನೀಡ್ ಎ ಬೌಂಡ್ರೀಸ್. ಸ್ನೇಹಿತರೆ, ಈ 4 ನೀವು ಯಾರು ಯೂಸ್ ಮಾಡಿಕೊಂಡು ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಹೊಸದಾಗಿ ಬಂದಿದ್ದೀರೋ ಮತ್ತು ಬಂದು 2 ತಿಂಗಳು 3 ತಿಂಗಳಾಗಿದ್ದೀರೋ ಅವರೆಲ್ಲರೂ ಯೂಸ್ ಮಾಡಿಕೊಂಡು ಬರ್ತಾ ಇದ್ದೀರಾ ಅಂತ ಅಂದರೆ, ಈ ಬೇಗ ನೀವು ಬೂಮಪ್ ಆಗ್ಬೋದು ಮತ್ತು ಬೇಗ ನೀವು ಹೈಲಿ ಸಕ್ಸಸ್ಫುಲಿ ಅಂತ ಆಗ್ಬೋದು ಅಂತ ಹೇಳುತ್ತಾ ಸ್ನೇಹಿತರೆ, ಈ ಫಸ್ಟ್ ಪಾರ್ಟ್ 1 ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ಸೆಕೆಂಡ್ ಪಾರ್ಟ್ 2ಗೆ ನೀವು ವೆಯ್ಟ್ ಮಾಡ್ತೀರಿ ಅಂತ ಹೇಳ್ತೀನಿ. ಅರ್ಥ ಆಗಿದೆ ಅಂತ ಹೇಳ್ಕೊತೀನಿ ಸ್ನೇಹಿತರೆ. ಯಾರ್ಯಾರು ವೀಡಿಯೋನ ಕೊನೆವರೆಗೂ ನೋಡಿದರೆ ಪ್ರತಿಯೊಬ್ಬರಿಗೂ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಏನಾದರೂ ಕ್ವಶನ್ಸ್ ಇದೆ, ಪ್ರತಿಯೊಂದನ್ನು ಕ್ವಶನ್ಸ್ ಕೇಳಬೇಕು, ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಸ್ನೇಹಿತರೆ. ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಫಾರ್ಮ್ ಹಾಕಿರ್ತೀನಿ, ಆ ಫಾರ್ಮ್ ಫಿಲ್ ಮಾಡಿದ್ರೆ ಸ್ನೇಹಿತರೆ ನಮ್ಮ ಬ್ಯಾಕ್ ಎಂಡ್ ಟೀಮ್ ಮತ್ತು ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.